ಇನ್ನು ರಾಜಕೀಯ ಸುದ್ದಿ ಗಮನಿಸೋದಾದ್ರೆ ಸಿಎಂ ಡಿಸಿಎಂಗೂ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಸಿಎಂ ಪುತ್ರ ಯತೀಂದ್ರ ಮತ್ತೊಂದು ಮಾರ್ಮಿಕ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಇದು. ಸಿಎಂ ಡಿಸಿಎಂಗೂ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂದಿದ್ದಾರೆ. ಪಕ್ಷ ಕಟ್ಟೋ ಕೆಲಸ, ಪಕ್ಷ ಹೇಳೋ ಕೆಲಸ ಮಾಡಬೇಕು. ಡಿಕೆ ಸಾಮಾನ್ಯ ಕಾರ್ಯಕರ್ತ ಹೇಳಿಕೆಗೂ ಕೂಡ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟರು. ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಯತೀಂದ್ರ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂದಿದ್ದಾರೆ. ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಅಧಿಕಾರ ಏನು ಬರುತ್ತೆ ಅದು ನಮ್ಗೆ ಶಾಶ್ವತ ಅಲ್ಲ. ಅದು ಮುಖ್ಯಮಂತ್ರಿಗಳಿಗಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ ಅಥವಾ ನಮಗಾಗಲಿ. ಆದರೆ ಪಕ್ಷ ಕಟ್ಟೋ ಕೆಲಸ, ಪಕ್ಷ ಹೇಳೋ ಕೆಲಸ ಮಾಡಬೇಕು. ನಮ್ಮೆಲ್ಲರ ಕರ್ತವ್ಯ, ನಾವು ಅದನ್ನು ಮಾಡ್ತೀವಿ. ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಅಧಿಕಾರ ಏನು ಬರುತ್ತೆ ಅದು ನಮ್ಗೆ ಶಾಶ್ವತ ಅಲ್ಲ. ಅದು ಮುಖ್ಯಮಂತ್ರಿಗಳಿಗಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ ಅಥವಾ ನಮಗಾಗಲಿ. ಆದರೆ ಪಕ್ಷ ಕಟ್ಟೋ ಕೆಲಸ, ಪಕ್ಷ ಹೇಳೋ ಕೆಲಸ ಮಾಡಬೇಕು. ನಮ್ಮೆಲ್ಲರ ಕರ್ತವ್ಯ, ನಾವು ಅದನ್ನು ಮಾಡ್ತೀವಿ. ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಅಧಿಕಾರ ಏನು ಬರುತ್ತೆ ಅದು ನಮ್ಗೆ ಶಾಶ್ವತ ಅಲ್ಲ. ಅದು ಮುಖ್ಯಮಂತ್ರಿಗಳಿಗಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ ಅಥವಾ ನಮಗಾಗಲಿ. ಆದರೆ ಪಕ್ಷ ಕಟ್ಟೋ ಕೆಲಸ, ಪಕ್ಷ ಹೇಳೋ ಕೆಲಸ ಮಾಡಬೇಕು. ನಮ್ಮೆಲ್ಲರ ಕರ್ತವ್ಯ, ನಾವು ಅದನ್ನು ಮಾಡ್ತೀವಿ. ಎಸ್, ಡಿಕೆ ಸಾಮಾನ್ಯ ಕಾರ್ಯಕರ್ತ ಅಂತ ಏನು ಹೇಳಿಕೆಯನ್ನು ಕೊಟ್ಟಿದ್ರು ತಾವು, ಅದಕ್ಕೆ ಪ್ರತಿಯಾಗಿ ಯತೀಂದ್ರ ಕೊಟ್ಟಂತ ಈ ಹೇಳಿಕೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಪಕ್ಷ ಏನು ಕೆಲಸ ಹೇಳುತ್ತೋ ಅದನ್ನು ನಾವು ಮಾಡಬೇಕು, ಮಾಡ್ತೀವಿ ಎನ್ನುವಂಥ ಹೇಳಿಕೆಯನ್ನು ಯತೀಂದ್ರ ನುಡಿದಿದ್ದಾರೆ. ಈ ಹಿಂದೆ ಹೈಕಮಾಂಡೇ ಹೇಳಿದೆ ಸಿದ್ದರಾಮಯ್ಯ ಮುಂದುವರಿತಾರೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಂಥ ಇದೆ ಯತೀಂದ್ರ. ಈಗ ಅಧಿಕಾರ ಶಾಶ್ವತ ಅಲ್ಲ ಎನ್ನುವ ಹೇಳಿಕೆ ಕೊಟ್ಟಿದ್ದಾರೆ.